ಈ ದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸದ್ಭಕ್ತರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ಸರ್ ಹೇಳಿದರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಚೆನ್ನಾಗಿ ಅನ್ನೋದು ಅವರವರ ಆಸ್ವಾದನೆ ಮಾಡೋದ್ರಲ್ಲಿದೆ. ತುಂಬ ನಾನು ನನಗಿಂತ ಕಿರಿಯರಿಲ್ಲ ಅಂತ ಅನ್ನೋಣ. ಖಂಡಿತ ಕೂಡ ನನಗೆ ಯಾವುದೇ ತರಹದ ಆತಂಕವೂ ಆಗಿಲ್ಲ. ಸರ್ ನನ್ನ ಮಾತುಗಳನ್ನೇ ಕೇಳಿಸಿಲ್ಲ. ತುಂಬ ಒಳ್ಳೆ ವಾಗ್ಮಿಗಳಂದರು, ಅದು ಯಾಕೋ ಗೊತ್ತಿಲ್ಲ. ಕರಿತಾ ಇದ್ರು, ಬರ್ರಿ ಬರ್ರಿ ಬನ್ನಿ ಬನ್ನಿ ಅಂತ. ನಮ್ಮ ಒಂದು ಒತ್ತಡದ ಜೀವನ ಮತ್ತು ನಾವು ಒಂದು ವಿವೇಕ ಜಾಗೃತ ಬಳಗದಲ್ಲಿ ಇರೋದ್ರಿಂದ, ಪಾಠಶ್ರೀ ಆಗಿರೋದ್ರಿಂದ ಅಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಅಲ್ಲೂ ಬೈಯೋ ಥರ ಇದಾಗಿತ್ತು, ಬರ್ತಾ ಇಲ್ಲ ಜಾಸ್ತಿ ಅಂತ. ಇಲ್ಲ ಸರ್ ಕೇಳೋದಕ್ಕೆ ನಾನು ನೋಡ್ತಿದ್ದೆ ಇವರ ಒಂದು ಇದರಲ್ಲಿ ಸ್ಟೇಟಸಲ್ಲೆಲ್ಲ. ಒಂದ್ಸರಿ ಹೋಗ್ಬೇಕು ಅನ್ನೋ ಒಂದು ಇದಾಗಿ ಬಂದೆ. ಖಂಡಿತ ಕೂಡ ನಾವು ಯಾರಾದರೂ ವಿಶೇಷ ವ್ಯಕ್ತಿಗಳು, ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಅಕಸ್ಮಾತ್ ನಮ್ಮ ಚಳ್ಳಕೆರೆಗೆ ಬಂದರೆ ಯಾವ ರೀತಿ ಬರ್ತಾರೆ ನಿಮಗೆಲ್ಲ ಗಮನಿಸಿದ್ರೆ ತಾನೆ. ಹಿಂದೆ ಮುಂದೆ ಎಲ್ಲ ಅದ್ದೂರಿ ಅಂತ ರಕ್ಷಣೆ ಒಳಗಾಗಿ ಇರ್ತಾರೆ, ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಅವರು ಜಾಕೆಟ್ ಪ್ರೂಫ್ ಹಾಕೊಂಡಿರ್ತಾರೆ ಅಲ್ವಾ, ಬುಲೆಟ್ ಪ್ರೂಫ್ ಹಾಕೊಂಡಿರ್ತಾರೆ, ಜೊತೆಗೇ ಇರ್ತಾರೆ. ಅವ್ರದ್ದೇ ಆದಂಥ ಆತ್ಮರಕ್ಷಣೆಗೆ ಬೇರೆ ಬೇರೆಲ್ಲ ವಸ್ತುಗಳನ್ನ ಬಳಸ್ತಾ ಇರ್ತಾರೆ. ಎಷ್ಟು ಪ್ರಸಿದ್ಧಿಯನ್ನು ಪಡಿತಾರೋ ಅಷ್ಟು ಆತ್ಮರಕ್ಷಣೆ ಮತ್ತು ಅವರ ದೇಹ ರಕ್ಷಣೆಯನ್ನು ಕೂಡ ಮಾಡ್ಕೊಳ್ತಾ ಬರ್ತಾರೆ. ಎಲ್ಲಿವರೆಗಾಗುತ್ತೆ ಅಲ್ವಾ. ಆ ರೀತಿಯಾಗಿ ನಾವು ಕೂಡ ಮನುಕುಲದಲ್ಲಿ ನಾನಾ ಕಷ್ಟಗಳು, ಅಂದರೆ ನಾವು ಮಾಡಿದಂಥ ಪೂರ್ವಜನ್ಮಾಕೃತ ನಿಮಗೆಲ್ಲ ಗೊತ್ತಿದೆ, ಕರ್ಮಗಳ ಫಲವಾಗಿ ನಾವು ಬಂದ್ಬಿಟ್ಟಿದ್ದೀವಿ ಅಲ್ವಾ. ಅದು ನಮ್ಮ ಒಂದೇ ಸುಕೃತ ಕರ್ಮದ ಫಲ ಅಲ್ಲ, ನಮ್ಮ ಮೂರು ತಲೆಮಾರು, ಈ ಕಡೆ 3 ತಲೆಮಾರಿಂದನೂ ಬಂದಿರುತ್ತೆ. ಅಂದರೆ ನಮ್ಮ ಅಜ್ಜ ತಾತ ಈ ರೀತಿ, ಮತ್ತು ಅಮ್ಮನ ಅಜ್ಜ ತಾತ, ಯಾರಾದರೂ ನಮ್ಮ ಪೂರ್ವಜರು ಯಾರು ಮಾಡಿದ್ದ ಪಾಪಗಳು ಕೂಡ ನಮಗೆ ಫಲವಾಗಿ ಬಂದಿರ್ಬೋದು. ಅದರ ಪ್ರತಿಫಲವಾಗಿ ನಾವೇನು ಮಾಡಬೇಕಾಗುತ್ತೆ, ಈ ಜನ್ಮದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಲೇಬೇಕಾಗುತ್ತೆ. ಅಯ್ಯೋ ನಾನು ಎಷ್ಟು ಒಳ್ಳೆಯವಳಲ್ಲ, ಎಷ್ಟು ದಾನ ಧರ್ಮ ಮಾಡ್ತೀನಲ್ಲ, ಯಾರಿಗೂ ಏನು ನೋವು ಕೊಡಲ್ಲ, ಎಷ್ಟು ಸಹಾಯ ಮಾಡ್ತೀನಿ, ಆದರೆ ನನಗೆ ಯಾಕೆ ಬಂತಿಂಥ ಕಷ್ಟ ಅಲ್ವಾ. ಸ್ವತಃ ನಾನು ಅನುಭವಿಸಿದ್ದು, ಎಂತಹ ಕಷ್ಟ ಬಂತಲ್ಲ, ಯಾಕೆ ಹಿಂಗಾಯ್ತು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನನಗೆ ಬಂದಿರೋ ಕರ್ಮದ ಫಲ, ಕಷ್ಟದ ಫಲ ಅನುಭವಿಸ್ಲೇಬೇಕು. ಒಂದು ದಿವಸ ನಾವು ಎಷ್ಟೆಲ್ಲರಿಗೂ ಸಹಾಯ ಮಾಡಿರ್ತೀವಿ, ಏನೆಲ್ಲ ವಿಜೃಂಭಿಸಿರ್ತೀವಿ. ಒಂದು ದಿವಸ ನಾನು ಕಷ್ಟದಲ್ಲಿದ್ದಾಗ, ಮಧ್ಯದ ಸಮುದ್ರದಲ್ಲಿದ್ದಾಗ, ಭವಸಾಗರದಲ್ಲಿದ್ದಾಗ ಯಾರು ಬರಲ್ಲ, ಖಂಡಿತ ಬರಲ್ಲ, ಬರದೇ ಇಲ್ಲ. ಬರೋದೊಬ್ಬನೇ ಅವನು ಭಗವಂತ ಅಷ್ಟೇ. ನಾವು ಅದಕ್ಕೆ ಈಗ ಸರ್ ಹೇಳಿದರು, ಬೇರೆ ಯಾರನ್ನೂ ನಂಬೋಣ, ಮಾಡೋಣ, ಮತ್ತು ಸಹಾಯ ಮಾಡೋಣ, ಎಲ್ಲರೂ ಸುತ್ತಮುತ್ತವ್ರಿಗೆ ಸಹಕಾರ ನೀಡೋಣ, ಆ ಮಹತ್ತರವಾದಂತಹ ಉತ್ಕಟವಾದ ಬಯಕೆಯನ್ನು ಇಟ್ಕೊಳ್ಳೋಣ. ಆದರೆ ನಾವು ಆತ್ಮಪೂರ್ವಕವಾಗಿ ನಂಬೋದ್ಬೇಕಾಗಿರೋದು ಭಗವಂತನನ್ನು ಮಾತ್ರ. ಖಂಡಿತ ಅವನನ್ನು ನಂಬಿ ನಾವು ಪಠಿಸೋದ್ರಿಂದ ಶ್ರೀರಾಮ ರಕ್ಷಾ ಸ್ತೋತ್ರ ಇದೆಯಲ್ಲ, ಅದು ಒಂಥರ ಅಮೃತಮಯವಾದದ್ದು. ಖಂಡಿತ ಕೂಡ ಕಷ್ಟಗಳ ಕುಲಕ್ಕೆ ಮಾರಕ. ಈ ಕಷ್ಟಗಳು ಅನ್ನೋದಕ್ಕೆ ಮಾರಕ ಅಂತಂದ್ರೆ ಏನು ಹೇಳ್ತೀವಪ್ಪ ಅಂತಂದರೆ, ಏನಾದರೂ ಗಾಯ ಆದರೆ ನಾವೇನು ಮಾಡ್ತೀವಿ, ಒಂದು ಉಳ್ಕಡ್ಡಿ ಏನೋ ಆದರೆ ಗಾಯ ಆಗಿಬಿಟ್ಟಿರ್ತದೆ, ಒಂದು ಗಂಟಿಂದು ಗಿಡ ಸಿಗುತ್ತೆ, ಅದರಿಂದ ಕಿತ್ಕೊಂಡ್ಬರ್ದ ಹಾಲು ಹಚ್ತೀವಿ. ಇದಕ್ಕೆ ಆಪೋಸಿಟ್. ಆ ಹಾಲು ಹಾಕಿದ ತಕ್ಷಣ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದಕ್ಕೆ ನಾವು ರಾಮ ರಕ್ಷಾ ಸ್ತೋತ್ರ ಪಠಣ ಮಾಡಿದರೆ ಔಷಧಿಯನ್ನು ಹಚ್ಚಿದ ಹಾಗೆ. ಮಾರಕ ಅಂದರೆ ಕಡಿಮೆ ಮಾಡುತ್ತೆ. ರಾಮ ರಕ್ಷಾ ಸ್ತೋತ್ರವೇ ತಾರಕ. ತಾರಕ ಅಂದರೆ ತಾರೆಗಳೆಲ್ಲಿರ್ತವೆ, ಆಕಾಶದಲ್ಲಿರ್ತವೆ. ಈ ರಾಮ ರಕ್ಷಾ ಸ್ತೋತ್ರ ತಾರಕದಷ್ಟು ಎತ್ತರವಾದದ್ದು. ಇದಕ್ಕಿಂತ ಮಿಗಿಲಾದಂತಹ ಸ್ತೋತ್ರ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಖಂಡಿತ ಕೂಡ ಎಲ್ಲಿ ರಾಮ ರಕ್ಷಾ ಸ್ತೋತ್ರ ಪಠಣ ನಡೆಯುತ್ತದೆಯೋ ಅಲ್ಲಿ ಸುತ್ತಮುತ್ತ 200 ಮೀಟರ್ಗಳಷ್ಟು ಅಲ್ಲೊಂದು ದಿವ್ಯತೆ ಏರ್ಪಡಿಸಿರುತ್ತಂತೆ. ಅಲ್ಲಿ ಏನು ನೆಗೆಟಿವಿಟಿ ಅಂದರೆ ನಕಾರಾತ್ಮಕ ಇದು ಏನೂ ಆಗೋದಿಲ್ಲ, ರಕ್ಷಿಸ್ತಾ ಇರ್ತಾನಂತೆ. ಖಂಡಿತ ಕೂಡ. ಮತ್ತು ಆಮೇಲೆ ಇನ್ನೇನಪ್ಪ ಅಂತಂದರೆ, ಈ ರಾಮ ರಕ್ಷಾ ಸ್ತೋತ್ರ ಹೆಂಗೆ ಬಂತು ನಮ್ಮ ಭಾರತ ದೇಶಕ್ಕೆ? ನಮ್ಮ ಭಾರತ ದೇಶಕ್ಕೆ ಇಂಥೆಲ್ಲ ಪುಣ್ಯ ಶ್ಲೋಕಗಳು, ನಾವೆಲ್ಲ ಪುಣ್ಯವಂತರು ಕೂಡ ನಾವೇ. ಕಣ್ಣಿನಲ್ಲಿ ನೋಡ್ಬಿಟ್ಟು ಕಣ್ಣಕ್ಕೆ ಮೀನು ಕಣ್ಣಿಗೊಡ್ದ ಅಂತ ಹೇಳ್ತೀವಿ. ಅರ್ಜುನ ಆ ರೀತಿ ಬಾಣಗಳನ್ನು ನೋಡ್ದ. ಆ ರೀತಿ ಶಕ್ತಿ, ಅದಮ್ಯ ಶಕ್ತಿ ಯಾಕೆ ಬಂತು ಅವ್ರಿಗೆಲ್ಲ ರಾಜ್ಕುಮಾರ್ಗಳಿಗೆ ಅಂದರೆ, ಅವರು ಪಠಿಸ್ತಾ ಇದ್ದಂತಹ ಸ್ತೋತ್ರಗಳಿಂದ, ಶ್ಲೋಕಗಳಿಂದ. ಅಷ್ಟು ನರನಾಡಿಗಳಲ್ಲಿ ಇದರಲ್ಲೆಲ್ಲ ಬಂದೋಗ್ಬಿಟ್ಟಿದೆ. ಅಡಿಯಿಂದ ಮುಡಿವರೆಗೆ ಏನಿದೆಯೋ ಎಲ್ಲ ಮನುಷ್ಯ ಯಾವ ರೀತಿ ಎದುರಿಸ್ಬೇಕು, ಯಾವ ರೀತಿ ಮನುಷ್ಯನಿಗೆ ಏನೇನು ಒಳ್ಳೇದಾಗುತ್ತೋ ಎಲ್ಲನೂ ಕೂಡ ಇದೆ ಅಡಿಯಿಂದ. ಶ್ರೀ ಗಣೇಶಾಯ ನಮಃ ಅಲ್ಲಿಂದ ಸ್ಟಾರ್ಟ್ ಆಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ವಿಷ್ಣು ಸಹಸ್ರನಾಮದಲ್ಲಿ ಬೆಳೆಸೋಗಿದ್ದಾರೆ. ಎಷ್ಟೋ ಇವಾಗೆಲ್ಲ ಪ್ರಾಯೋಗಿಕವಾಗಿ ಈ ಸ್ತೋತ್ರಗಳನ್ನು ಪಠಿಸಿ ಎಷ್ಟೋ ಕಾಯಿಲೆಗಳನ್ನು ಕಡಿಮೆ ಮಾಡ್ತಿದ್ದಾರೆ.
ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆ ಕಾಯಿಲೆಗಳನ್ನ ಎದುರಿಸುವಂತ ಶಕ್ತಿ ಈ ಸ್ತೋತ್ರಗಳಿಂದ ಸಿಗ್ತಾ ಹೋಗುತ್ತೆ. ನಮ್ಗೆ ಹೆಂಗ್ ಬಂತು ಈ ರಾಮರಕ್ಷ ಸ್ತೋತ್ರ ನಮ್ಮ ಭಾರತ ದೇಶಕ್ಕೆ ಅಂತಂದ್ರೆ, ನಮಗೆ ತಿಳಿದ ಹಾಗೆ ಉಡುಪಿ ಮತ್ತು ಕುಂದಾಪುರದ ಮಧ್ಯದಲ್ಲಿ ಸಾಲಿಗ್ರಾಮ ಅಂತ ಒಂದು ಸ್ಥಳ ಇದೆ. ಸರ್ ಹೇಳಿದ್ರೆ ಈಗ ಡಿವೈನ್ ಪಾರ್ಕ್ ಅಂತ, ದಿವ್ಯತೆಯ ತಾಣ ಅಂತ ಹೇಳ್ತೀವಿ. ಅಲ್ಲಿ ಹಿಂದೆ 1500 ವರ್ಷಗಳ ಹಿಂದೆ ಬುಧ ಕೌಶಿಕ ಮಹರ್ಷಿಗಳು ಅಂತ ತಪಸ್ಸು ಮಾಡ್ತಿದ್ರಂತೆ. ಅವ್ರಿಗೆ ಸುತ್ತಮುತ್ತ ಹಿಂಗೆ ಹಳ್ಳಿಗಳರೆಲ್ಲ ಬಂದು ಕೇಳ್ತಿದ್ರಂತೆ, ಸ್ವಾಮಿ ನನಗೆ ಕಷ್ಟ ಇದೆ, ಮಗಳು ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ.